ಹಲ್ಲೇಲೂಯಾ, ಪ್ರೈಸ್ ಲಾರ್ಡ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿಯರನ್ನ ವಂದಿಸ್ತೇವೆ. ನೀವೇನು ನಮ್ಮ ಚಾನೆಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಮೂಲಕವಾಗಿ ತಿಳಿಸಬಹುದಾಗಿದೆ. ನಿಮಗೆ ಕೌನ್ಸಿಲಿಂಗ್ ಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ನಂಬರ್ಗೆ ಸಂಪರ್ಕಿಸಬಹುದು. ನೀವು ನಮ್ಮ ಪ್ರಾರ್ಥನಾ ಗುಂಪುಗಳಿಗೆ ಜಾಯ್ನ್ ಆಗಬೇಕಾದಲ್ಲಿ, ಕುಟುಂಬ ಪ್ರಾರ್ಥನೆಗಳಿಗಾಗಿ ಹಾಗೂ ವಿಮೆನ್ಸ್ ಫೆಲೋಶಿಪ್ಪಿಗೆ ನೀವು ಜಾಯ್ನ್ ಆಗಬೇಕಾದಲ್ಲಿ ಕೆಳಗೆ ಕೊಟ್ಟಿರುವ ವಾಟ್ಸಪ್ ಲಿಂಕಿಗೆ ನೀವು ಜಾಯ್ನ್ ಆಗೋದ್ರ ಮೂಲಕವಾಗಿ ನಿಮಗೆ ಆ ಮೀಟಿಂಗ್ಗಳ ಲಿಂಕ್ಗಳು ಗ್ರೂಪ್ನಲ್ಲಿ ಲಭ್ಯವಾಗಿರ್ತದೆ. ಇಂದಿನ ನಮ್ಮ ಸಂದೇಶ ಭಾಗ ಯಾವುದಾಗಿದೆ ಅಂದರೆ, ಅನೇಕ ಜನರ ಜೀವಿತದಲ್ಲಿ, ಅನೇಕ ವಿಶ್ವಾಸಿಗಳ ಜೀವಿತದಲ್ಲಿ, ಹಾಗೆ ಇಂದು ಎಷ್ಟೋ ಜನರ ಮನಸ್ಸಿನಲ್ಲಿ ಓಡ್ತಾ ಇರುವ ವಿಷಯ ಯಾವುದಂದರೆ, ದೇವರು ಇರುವುದಾದರೆ, ದೇವರು ನಮ್ಮ ಸಂಗಡ ಇರೋದಾದರೆ ಯಾಕೆ ನನಗಿಷ್ಟೊಂದು ಕಷ್ಟ, ನಾನು ಯಾಕೆ ಇಷ್ಟೊಂದು ಕಷ್ಟದಲ್ಲಿ ಹಾದು ಹೋಗ್ತಾ ಇದ್ದೇನೆ ಎಂಬ ಪ್ರಶ್ನೆ ನಿಮಗಿರುವುದಾದರೆ, ಇಂದು ಈ ಸಂದೇಶದ ಮೂಲಕವಾಗಿ ದೇವರು ನಮ್ಮ ಸಂಗಡ ಮಾತನಾಡಲಿದ್ದಾರೆ. ಈ ಸಂದೇಶವನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆಯನ್ನು ಮಾಡೋಣ. ಪರಿಶುದ್ಧನಾದ ದೇವರೇ, ನಿಮ್ಮ ನಾಮಕ್ಕೆ ಸ್ತುತಿ ಸ್ತೋತ್ರ ಉಂಟಾಗಲಿ. ಕೊಟ್ಟಂತ ದಿನಕ್ಕಾಗಿ ಸ್ತೋತ್ರ. ಸಂದೇಶವನ್ನ ಹೇಳುವಾಗ, ಮಾತನಾಡುವುದು ನಾನಲ್ಲ, ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ, ಪರಿಶುದ್ಧಾತ್ಮನೆ ನೀವು ಮಾತನಾಡಿ ಒಬ್ಬೊಬ್ಬರನ್ನ ಬಲಪಡಿಸಬೇಕಾಗಿ ಪ್ರಾರ್ಥಿಸ್ತೇನೆ. ನನ್ನ ಮರೆಮಾಚಿ ನೀವು ಪ್ರಕಟವಾಗಬೇಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ತೇನೆ ತಂದೆಯೇ, ಆಮೇನ್ ಆಮೇನ್. ಸೊ ಮೊದಲನೇದಾಗಿ ನಮ್ಗೆ ಯಾವಾಗಲೂ ಒಂದೊಂದು ಪ್ರಶ್ನೆ ಬರ್ತದೆ, ಯಾಕೆ ಇಷ್ಟೊಂದು ಕಷ್ಟ ನನ್ನ ಜೀವಿತದಲ್ಲಿ, ಎಷ್ಟು ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ಏನೆಲ್ಲ ಮಾಡಿದರೂ ಕೂಡ ಯಾಕೆ ಕಷ್ಟ, ಯಾಕೆ ದುಃಖ, ಯಾಕೆ ಕಣ್ಣೀರು, ನನಗೆ ಸಾಕಾಗಿದೆ ಜೀವಿತ ಅಂತ ನಿಮ್ಮ ಮನಸ್ಸಿನಲ್ಲಿ ಪ್ರಶ್ನೆಗಳಿರಬಹುದು. ಅಥವಾ ನೀವು ಆಲೋಚನೆಗಳನ್ನು ಮಾಡ್ತಾ ನೀವು ಚಿಂತಿಸ್ತಾ ಇರಬಹುದು, ಯಾಕೆ ಕಷ್ಟ, ಏನೇ ಮಾಡಿದರೂ ಬದಲಾವಣೆ ಇಲ್ಲ ಜೀವಿತದಲ್ಲಿ, ದೇವರು ನನ್ನ ಜೊತೆ ಇದ್ದಾರಾ? ಕೆಲವೊಮ್ಮೆ ನಿಮಗೆ ಅಪನಂಬಿಕೆಗಳು ಉಂಟಾಗ್ತದೆ. ನಿಮ್ಮ ನಂಬಿಕೆಗಳಲ್ಲಿ, ಅಯ್ಯೋ ದೇವ್ರು ನನ್ನ ಜೊತೆ ಇದ್ದಿದ್ರೆ ನನಗೆ ಹೀಗೆ ಆಗ್ತಾ ಇತ್ತಾ, ಅನೇಕ ಬಾರಿ ನಮಗೆ ಈ ಯೋಚನೆಗಳು ಬರ್ತದೆ. ಆದರೆ ಯಾಕೆ ನಮ್ಮ ಜೀವಿತದಲ್ಲಿ ಕೆಲವೊಂದು ಸಮಸ್ಯೆಗಳು ಬರ್ತದೆ, ಇದಕ್ಕೆ ಕಾರಣ ಯಾರು ಎಂದು ನಾವು ನೋಡುವುದಾದರೆ, ಅನೇಕ ಕಷ್ಟಗಳು ನಮ್ಮ ಜೀವಿತದಲ್ಲಿ ಬರಲಿಕ್ಕೆ ನಾವೇ ಕಾರಣರಾಗಿರ್ತೇವೆ. ಕೆಲವೊಮ್ಮೆ ನಾವು ತಿಳಿಯದೋ ನಮ್ಮ ಜೀವಿತದಲ್ಲಿ ಕೆಲವೊಂದು ಅವಿಧೇಯತೆಯನ್ನು, ಕೆಲವೊಂದು ಪಾಪಗಳನ್ನು ಮಾಡುವಾಗ ನಮ್ಮ ಜೀವಿತದಲ್ಲಿ ಕಷ್ಟಗಳು, ನಷ್ಟಗಳು, ಹೋರಾಟಗಳು ಉಂಟಾಗ್ತದೆ. ಕುಟುಂಬಕ್ಕೆ ಅಪನಂಬಿಗಸ್ತಿಕೆ ಇರುವುದಾದರೆ, ದೇವರಿಗೆ ಅಪನಂಬಿಗಸ್ತಿಕೆ ಇರುವುದಾದರೆ ನೀವು ಕಷ್ಟಗಳನ್ನು ಅನುಭವಿಸಲೇಬೇಕಾಗ್ತದೆ. ಅದಕ್ಕೆ ರೋಮಾಪುರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ನೀತಿವಂತನೂ ಇಲ್ಲ, ಒಬ್ಬನಾದರೂ ಇಲ್ಲ, ತಿಳುವಳಿಕೆ ಉಳ್ಳವನೂ ಇಲ್ಲ, ದೇವರನ್ನು ಹುಡುಕುವವನೂ ಇಲ್ಲ, ಎಲ್ಲರೂ ದಾರಿ ತಪ್ಪಿ ನಡೆಯುತ್ತಾರೆ, ಎಲ್ಲರೂ ಕೆಲಸಕ್ಕೆ ಬಾರದವರಾದರೂ, ಒಳ್ಳೆಯದನ್ನು ಮಾಡುವವನೂ ಇಲ್ಲ, ಒಬ್ಬನಾದರೂ ಇಲ್ಲ ಎಂದು ವಾಕ್ಯ ನಮಗೆ ತಿಳಿಯಪಡಿಸ್ತಾ ಇದೆ. ಕೆಲವೊಂದು ಕಷ್ಟಗಳು ನಮ್ಮ ಜೀವಿತದಲ್ಲಿ ಬರಲಿಕ್ಕೆ ಕಾರಣ ಏನಂದರೆ, ನಮ್ಮ ಪಾಪಗಳಾಗಿರ್ತದೆ. ನಮ್ಮ ಪಾಪದ ಕಾರಣದಿಂದಲೇ ನಾವು ಕಷ್ಟಕ್ಕೆ ಒಳಗಾಗ್ತೇವೆ. ನಾವು ದೇವರನ್ನು ಹುಡುಕೋದಿಲ್ಲ, ದೇವರ ಮಾರ್ಗದಲ್ಲಿ ನಡೆಯೋದಿಲ್ಲ, ನೀತಿವಂತರಾಗಿ ಬದುಕಲು ನಾವು ಪ್ರಯತ್ನಿಸೋದಿಲ್ಲ, ನಾವು ದಾರಿ ತಪ್ಪಿದವರಾಗಿ ಹಾಗೂ ಒಳ್ಳೆಯದನ್ನು ಮಾಡದೆ ದೇವರಿಂದ ದೂರ ಉಳಿಯುವಂಥ ಪರಿಸ್ಥಿತಿಗಳಲ್ಲಿ ಅನೇಕ ಸಮಸ್ಯೆಗೆ ಒಳಗಾಗ್ತೇವೆ, ಅನೇಕ ಸಫರಿಂಗಿಗೆ ಒಳಗಾಗ್ತೇವೆ, ಕಷ್ಟಕ್ಕೆ ಒಳಗಾಗ್ತೇವೆ, ಮುರಿದಂತಹ ಮನಸ್ಥಿತಿಗೆ, ಜಜ್ಜಿ ಹೋದಂಥ ಪರಿಸ್ಥಿತಿಗೆ ನಾವು ಒಳಗಾಗಲಿಕ್ಕೆ ಕಾರಣ ಏನಂದರೆ ನಮ್ಮ ತಪ್ಪಾಗಿದೆ. ಅದಕ್ಕೆ 23ನೇ ವಚನ ಹೀಗೆ ಬರೆಯಲ್ಪಟ್ಟಿದೆ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೇ ಹೋಗಿದ್ದಾರೆ. ನಾವು ಪಾಪ ಮಾಡುವಾಗ ಆ ದೇವರ ಮಹಿಮೆ ನಮ್ಮಿಂದ ದೂರವಾಗ್ತದೆ. ಆ ದೇವರ ಮಹಿಮೆ ದೂರವಾಗುವಾಗ ನಮಗೆ ಕಷ್ಟ, ಹೋರಾಟ, ಸಂಕಟಗಳು ಬರುವಾಗ ನಾವು ಕುಗ್ಗಿ ಹೋಗ್ತೇವೆ. ನೋಡಿ, ಇದೊಂದು ನಿಮ್ಮ ಜೀವಿತದಲ್ಲಿ ಚೆನ್ನಾಗಿ ನೆನಪಿನಲ್ಲಿಟ್ಕೊಳ್ಳಿ. ನಾವು ಈ ಲೋಕದಲ್ಲಿ ಇರುವಾಗ ಈ ಲೋಕವು ಶಾಪಕ್ಕೆ ಒಳಗಾಗಿದೆ. ಆದಿಕಾಂಡದಲ್ಲಿ ನೋಡುವಾಗ ದೇವರು ಲೋಕವನ್ನ ಈ ರೀತಿಯಾಗಿ ಸೃಷ್ಟಿ ಮಾಡಿರಲಿಲ್ಲ. ಈ ದೇವರು ಸೃಷ್ಟಿ ಮಾಡಿದಾಗ ಅಲ್ಲಿ ಯಾವುದೇ ಸಂಕಟ, ವೇದನೆ ಹಾಗೂ ಮರಣ ಸಮೇತ ಇರಲಿಲ್ಲ. ಆ ರೀತಿಯಾಗಿ ದೇವರು ಈ ಒಂದು ಲೋಕವನ್ನು ಸೃಷ್ಟಿ ಮಾಡಿದರು. ಆದರೆ ಮನುಷ್ಯನ ಪಾಪವು, ಆ ಪಾಪದ ನಿಮಿತ್ತವಾಗಿ ಭೂಮಿಗೆ ಶಾಪ ಬಂತು.
ಅದೇ ರೀತಿಯಾಗಿ ಮನುಷ್ಯನಿಗೆ ಮರಣ ಉಂಟಾಯಿತೆಂದು ನಾವು ಆದಿಕಾಂಡದಲ್ಲಿ ಓದ್ತೇವೆ. ದೇವರು ಸೃಷ್ಟಿ ಮಾಡಿರುವುದೆಲ್ಲವೂ ಕೂಡ ಉತ್ತಮವಾಗಿ ಚೆನ್ನಾಗಿಯೇ ಇತ್ತು. ಆದರೆ ಮನುಷ್ಯನ ಪಾಪವು ಅದು ಎಲ್ಲ ಮಹಿಮೆಯನ್ನು ಕಳಕೊಳ್ತು. ಅದಕ್ಕೆ ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ ಎಂದು ವಾಕ್ಯ ತಿಳಿಯಪಡಿಸ್ತಾ ಇದೆ. ಆ ಮಹಿಮೆ ಬಿಟ್ಟು ಹೋಗುವಾಗ ಅಲ್ಲಿ ಸಫರಿಂಗ್ ಉಂಟಾಗಲಿಕ್ಕೆ ಪ್ರಾರಂಭವಾಗ್ತದೆ. ಆ ಧಾಮನಿಗೆ ಹೇಳ್ತಾರೆ, ನೀವು ಜೀವಮಾನವೆಲ್ಲ ನೀನು ದುಡಿದು ತಿನ್ನಬೇಕು. ಅವಳಿಗೆ ಹೇಳ್ತಾರೆ, ನಿನ್ನ ಮಕ್ಕಳನ್ನ ಇರುವಾಗ ಕಷ್ಟಪಡ್ತೀಯ. ಈ ಭೂಮಿಗೆ ಶಾಪ ಬಂತಂತ. ಶಾಪ ತುಂಬಿದ ಈ ಭೂಮಿಯ ಮೇಲೆ ನೀವೇನೇ ಬೆಳೆದ್ರೂ ಅದು ಶಾಪಕ್ಕೆ ಒಳಗಾಗಿರುವಂಥದ್ದೇ ಆಗಿದೆ. ಸೊ ಹಾಗಾಗಿ ಈ ಭೂಮಿಯಲ್ಲಿ ಈಗ ಮರಣ ಇದೆ, ವೇದನೆ ಇದೆ, ಸಂಕಟ ಇದೆ. ಯಾಕೆ ಅಂದರೆ ಪಾಪದ ದೆಸೆಯಿಂದ ಇವುಗಳು ಉಂಟಾಗಿದೆ. ಈ ಭೂಮಿಯಲ್ಲಿ ನಾವು ವಾಸಿಸುವಾಗ ನಮಗೆ ಅನೇಕ ಸಮಸ್ಯೆಗಳು, ಒಂದಲ್ಲ ಒಂದು ಸಮಸ್ಯೆಗಳಲ್ಲಿ ನಾವು ಹಾದು ಹೋಗ್ತಾನೆ ಇರ್ತೇವೆ. ಆದರೆ ದೇವರು ನಮ್ಮ ಸಂಗಡ ಇದ್ದಾಗ ನಮ್ಮಲ್ಲಿ ಒಂದು ನಿರೀಕ್ಷೆ ಉಂಟಾಗ್ತದೆ. ನಾವು ಎಂದಿಗೂ ನಮ್ಮ ನಂಬಿಕೆಯ ಕುರಿತಾಗಿ ನಾವು ಡೌಟ್ ಪಡಬಾರ್ದು. ದೇವರು ನನ್ನ ಸಂಗಡ ಇದ್ದಾರೆ, ನನಗೆ ಯಾಕೆ ಈಗ ಆಗ್ತಾ ಇತ್ತು ಅಂತ ನಾವು ದೇವ್ರನ್ನ ಪ್ರಶ್ನೆ ಮಾಡಬಾರ್ದು. ಯೋಬನ ಜೀವಿತದಲ್ಲಿ ನಾವು ನೋಡ್ತೇವೆ, ಅವನು ಎಂದಿಗೂ ಪ್ರಶ್ನೆನೇ ಮಾಡಲಿಲ್ಲ. ದೇವರೇ ಕೊಟ್ಟನು, ದೇವರೇ ತೆಗೆದುಕೊಂಡನು ಅಂತ ಹೇಳಿದನು. ಯಾಕೆಂದರೆ ಆತನಿಗೆ ಗೊತ್ತಿತ್ತು ದೇವರು ಮಾಡುವಂಥದ್ದು ಎಲ್ಲವೂ ಒಳ್ಳೆಯದೇ ಆಗಿದೆ. ಆತನು ನಮಗೊಂದು ಸಫರಿಂಗ್ ಅಥವಾ ಒಂದು ಕಷ್ಟಕ್ಕೆ ನಮ್ಮನ್ನು ಅನುಮತಿ ಪಡಿಸ್ತಾ ಇದ್ದಾನೆ, ಒಳಪಡಿಸ್ತಾ ಇದ್ದಾನೆ ಅಂದರೆ ಅದು ಒಳ್ಳೆಯದಕ್ಕಾಗಿಯೇ ಇರ್ತದೆ, ನಮ್ಮ ಒಳ್ಳೆಯದಕ್ಕಾಗಿ, ನಮ್ಮನ್ನು ತಿದ್ದಲಿಕ್ಕಾಗಿಯೇ ಇರ್ತದೆ. ಆದರೆ ಇಲ್ಲಿ ಮೊದಲನೇದಾಗಿ ನಾವು ನೋಡುವಂಥ ವಿಷಯ ಯಾವುದಾಗಿದೆ ಅಂದರೆ, ನಮ್ಮ ಪಾಪದ ದೆಸೆಯಿಂದ ಅನೇಕ ಬಾರಿ ನಾವು ಕಷ್ಟಕ್ಕೆ ಒಳಗಾಗ್ತೇವೆ. ನಮ್ಮ ಅವಿಧೇಯತೆಯ ದೆಸೆಯಿಂದ ನಾವು ಕಷ್ಟಕ್ಕೆ ಒಳಗಾಗ್ತೇವೆ. ನಾವು ಸತ್ಯವೇದದಲ್ಲಿ ಕಾಣಲ್ಪಡ್ತೇವೆ, ದಾವೀದನು ಕೂಡ ತನ್ನ ಅವಿಧೇಯತೆಯಿಂದ, ತನ್ನ ಪಾಪದ ದೆಸೆಯಿಂದ ಕಷ್ಟಕ್ಕೆ ಒಳಗಾಗುವುದನ್ನು ಕಾಣಲ್ಪಡ್ತೇವೆ. ಸೌಲನು ಕೂಡ ತನ್ನ ಅವಿಧೇಯತೆಯಿಂದ ದೇವರಿಗೆ ವಿರುದ್ಧವಾದ ಪಾಪಗಳನ್ನು ಮಾಡಿ ತನ್ನ ಜೀವಿತವನ್ನು, ತನ್ನ ರಾಜ್ಯವನ್ನು, ತನ್ನ ಮಗನನ್ನು ಕಳೆದುಕೊಳ್ತಾನೆ. ಹಾಗೆ ನಾವು ನೋಡುವುದಾದರೆ ಇವತ್ತು ಎಷ್ಟೋ ಜನರು ಸಾಲಗಳಲ್ಲಿ ಇರಲಿಕ್ಕೆ ಅಥವಾ ಅವರ ಕುಟುಂಬವು ಕಷ್ಟಕ್ಕೆ ಒಳಗಾಗಲಿಕ್ಕೆ ಕಾರಣ ಏನಂದ್ರೆ ಅವರೇ ಆಗಿರ್ತಾರೆ. ಅವರ ಸ್ವಬುದ್ಧಿಗಳು, ಅವರ ಅವಿಧೇಯತೆಗಳು, ಅವರ ಪಾಪಗಳು. ಕೆಲವರು ಏನು ಮಾಡ್ತಾರೆ ಅಂದರೆ, ಬೇರೆಯವರು ಚೆನ್ನಾಗಿದ್ದಾರೆ, ನಾವು ಚೆನ್ನಾಗಿರಬೇಕು, ಅವರಿಗಿಂತ ನಾವು ಒಳ್ಳೆ ಲೈಫ್ನ ಲೀಡ್ ಮಾಡಬೇಕೆಂದು ಹೇಳಿಕೊಂಡು ಅವರ ಶಕ್ತಿಗೆ ಮೀರಿದಂಥ ಕಾರ್ಯಗಳಿಗೆ ಕೈ ಹಾಕ್ತಾರೆ. ಆ ಸಮಯಗಳಲ್ಲಿ EMI ತೆಗೆದುಕೊಳ್ಳುವಂಥದ್ದು, ಆ ಸಾಲವನ್ನು ಮುಚ್ಚಲಿಕ್ಕೆ ಇನ್ನೊಂದು ಸಾಲ, ಹೀಗೆ ಎಲ್ಲ ಕಡೆ ಬ್ಯಾಂಕ್ಗಳಲ್ಲಿ ಸಾಲ ಕೊಡ್ತಾರೆ ಎಂದು ಒಬ್ಬರಿಂದ ಇಸ್ಕೊಳ್ಳುವಂಥದ್ದು, ಬಡ್ಡಿ ಸಾಲ, ಹೀಗೆ ಒಂದು ಸಾಲಗಳಿಂದ ಇನ್ನೊಂದು ಸಾಲ, ಹೀಗೆ ಚೈನ್ ಆಗಿ ಸಾಲಗಳು ಬೆಳಕೊಂಡು ಹೋಗಿ ಎಷ್ಟೋ ಕುಟುಂಬಗಳು ಇಂದು ಕಷ್ಟಕ್ಕೆ ಒಳಗಾಗಲಿಕ್ಕೆ ಕಾರಣ ಏನಂದರೆ ಅವರ ಸ್ವಬುದ್ಧಿಗಳು. ಕಷ್ಟ ಬರುವಾಗ, ನಮ್ಮ ಅವಶ್ಯಕತೆ ಇದೆ ಎನ್ನುವಾಗ, ನಮ್ಮ ಅಗತ್ಯತೆಯನ್ನು ಅರಿತ ದೇವರ ಬಳಿ ನಾವು ಪ್ರಾರ್ಥಿಸಬೇಕು. ತಕ್ಕ ಸಮಯದಲ್ಲಿ ದೇವರು ನಮ್ಮ ಅವಶ್ಯಕತೆಗಳನ್ನು ಪೂರೈಸುವವರಾಗಿದ್ದಾರೆ. ಬೇರೆ ಯಾರೋ ಲೈಫ್ನ ತುಂಬ ಲಕ್ಸುರಿಯಾಗಿ ಲೀಡ್ ಮಾಡ್ತಾರೆ ಅಂದರೆ ಅವರು ಆ ಮಟ್ಟಕ್ಕೆ ಕಷ್ಟಪಟ್ಟು ಅವರು ಆ ಒಂದು ಕಾರ್ಯಗಳನ್ನು ಮಾಡ್ತಾ ಇರ್ತಾರೆ. ಬೇರೆಯವರ ಜೀವಿತಕ್ಕೆ ನಮ್ಮ ಜೀವಿತವನ್ನು ನಾವು ಕಂಪೇರ್ ಮಾಡಿಕೊಳ್ಳಬಾರದು. ನಮಗೆ ಇರುವುದರಲ್ಲಿ ನಾವು ತೃಪ್ತರಾಗುವಾಗಲೇ ದೇವರ ಆಶೀರ್ವಾದವನ್ನು ನಾವು ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಇಂದು ಎಷ್ಟೋ ಕುಟುಂಬಗಳು ಮತ್ತೆ ಸಾಲಗಳಿಗೆ ಇನ್ನೂ ಸಿಕ್ಕಾಕೊಳ್ಳಿಕ್ಕೆ, ಕುಟುಂಬಗಳು ವಿಭಾಗವಾಗಲಿಕ್ಕೆ ಕಾರಣ ಏನಂದ್ರೆ, ಮೊಬೈಲ್ನ ಮೂಲಕವಾಗಿ ಬರುವಂತಹ ಗೇಮ್ಗಳನ್ನು ಹಾಗೂ ಆನ್ಲೈನ್ಗಳಲ್ಲಿ ಬರುವಂತಹ ಆ್ಯಪ್ಗಳನ್ನು ಇನ್ಸ್ಟಾಲ್ ಮಾಡಿಕೊಂಡು ಅಲ್ಲಿ ಜೂಜಾಡುವಂಥದ್ದು. ಇವುಗಳನ್ನು ಮಾಡುವಾಗ ಮೊದಲನೇದಾಗಿ ಏನು ಮಾಡ್ತಾರೆ, ಅದರಲ್ಲಿ ಸ್ವಲ್ಪ ಹಣ ಗಳಿಸಿ ನಂತರ ಇರುವ ಎಲ್ಲ ಹಣಗಳನ್ನು ಕಳೆದುಕೊಂಡು ಕುಟುಂಬವು ಸಾಲಕ್ಕೆ ಸಿಕ್ಕಾಕಿಕೊಂಡು, ಗಂಡ ಒಂದು ಕಡೆ, ಹೆಂಡತಿ ಒಂದು ಕಡೆ, ಮಕ್ಕಳು ಒಂದು ಕಡೆ, ಹೀಗೆ ಕುಟುಂಬವು ಚದುರಿಸಲ್ಪಡ್ತಾ ಇದೆ. ಇದಕ್ಕೆಲ್ಲ ಕಾರಣ ಯಾರಂದರೆ ನಿಮ್ಮ ಅವಿಧೇಯತೆ, ನಿಮ್ಮ ಪಾಪ, ನಿಮ್ಮಲ್ಲಿರುವಂಥ ಆಶೆಗಳು ನಿಮ್ಮ ಕುಟುಂಬವನ್ನು ಕಷ್ಟಕ್ಕೆ ಒಳಪಡಿಸುವಂಥದ್ದಾಗಿದೆ. ಹಾಗಾಗಿ ಸಹೋದರ ಸಹೋದರಿಯರೇ, ಈ ಸಮಯದಲ್ಲಿ ನಿಮ್ಮ ಹೃದಯಗಳನ್ನು ದೇವರ ಕಡೆಗೆ ಒಪ್ಪಿಸಿಕೊಡಿರಿ. ನೀತಿಯ ಜೀವಿತವನ್ನು ಜೀವಿಸಲಿಕ್ಕೆ ದೇವರನ್ನು ಹುಡುಕುವಂಥ ಮನಸ್ಸು ನಿಮ್ಮದಾಗಲಿ. ಕಷ್ಟಗಳು ಬರುವಾಗ, ಕಣ್ಣೀರುಗಳು ಬರುವಾಗ, ಪ್ರಯಾಸಗಳು ಬರುವಾಗ ನಿಮ್ಮ ಮನಸ್ಸುಗಳು ದೇವರನ್ನು ಹುಡುಕುವಂಥದ್ದಾಗಲಿ. ಸೊ ಎರಡನೇದಾಗಿ ನಾವು ನೋಡುವುದಾದರೆ, ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 3ರಿಂದ 5ನೇ ವಚನವನ್ನು ಓದಿಕೊಳ್ಳೋಣ. ಮತ್ತೆ ಯಾಕೆ ನಮ್ಮ ಜೀವಿತದಲ್ಲಿ ಕಷ್ಟಗಳು ಬರ್ತದೆ, ಯಾಕೆ ನಾವು ಸಫರ್ ಮಾಡಬೇಕಾಗ್ತದೆ ಎಂದು ನಾವು ಓದಿಕೊಳ್ಳೋಣ. ಇದು ಮಾತ್ರವಲ್ಲದೆ
ನಮಗೆ ಉಂಟಾಗುವ ಉಪದ್ರಗಳಲ್ಲಿಯೂ ಉಲ್ಲಾಸವಾಗಿದ್ದೇವೆ, ಯಾಕೆಂದರೆ ಉಪದ್ರದಿಂದ ತಾಳ್ಮೆ ಹುಟ್ಟುತ್ತದೆ, ತಾಳ್ಮೆಯಿಂದ ಅನುಭವ ಸಿದ್ಧಿ ಹುಟ್ಟುತ್ತದೆ, ಅನುಭವದಿಂದ ನಿರೀಕ್ಷಣ ಹುಟ್ಟುತ್ತದೆಂದು ಬಲ್ಲೆವು. ಈ ನಿರೀಕ್ಷೆಯು ನಮ್ಮ ಆಶೆಯನ್ನು ಭಂಗಪಡಿಸುವುದಿಲ್ಲ. ನಮಗೆ ಕೊಟ್ಟಿರುವ ಪವಿತ್ರಾತ್ಮನ ಮೂಲಕವಾಗಿ ದೇವರ ಪ್ರೀತಿ ರಸವು ನಮ್ಮ ಹೃದಯಗಳಲ್ಲಿ ಧಾರಾಳವಾಗಿ ಸುರಿದಿದೆಯಲ್ಲ. ಈ ವಚನದ ಪ್ರಕಾರವಾಗಿ ಯಾಕೆ ನಮ್ಮ ಜೀವಿತದಲ್ಲಿ ಕೆಲವೊಂದು ಕಷ್ಟಗಳು ಬರ್ತದೆ ಅಂದರೆ, ಉಪದ್ರಗಳು ಬರ್ತದೆ ಅಂದರೆ ನಮ್ಮಲ್ಲಿ ತಾಳ್ಮೆಯನ್ನು ಉಂಟು ಮಾಡಲಿಕ್ಕೆ, ನಮ್ಮನ್ನ ಉತ್ತಮ ರೀತಿಯಾಗಿ ಮೋಲ್ಡ್ ಮಾಡಲಿಕ್ಕೆ, ನಾವು ಒಂದು ಒಳ್ಳೆಯ ಮನುಷ್ಯನಾಗಿ ಒಳ್ಳೆಯ ಫಲಭರಿತವಾದ ಜೀವಿತವನ್ನ ನಾವು ನಡೆಸುವವರಾಗಬೇಕಂದ್ರೆ ಕೆಲವೊಂದು ಕಷ್ಟಗಳು ನಮ್ಮ ಜೀವಿತದಲ್ಲಿ ಬರ್ತದೆ. ಕೆಲವೊಂದು ಕಷ್ಟಗಳು ಇವತ್ತು ನೀವು ನಿಮ್ಮ ಜೀವಿತದಲ್ಲಿ ಒಮ್ಮೆ ನೆನೆಸಿ ನೋಡಿ, ನಿಮಗೆ ಬಂದಂಥ ಅನೇಕ ಕಷ್ಟಗಳು ಎಲ್ಲವೂ ನಿಮ್ಮನ್ನು ನಷ್ಟಪಡಿಸಿದೆಯಾ? ಎಷ್ಟೋ ಕಷ್ಟಗಳು ನಿಮ್ಮನ್ನು ಒಳ್ಳೆಯ ದಾರಿಯಲ್ಲಿ ನಡೆಸಿದೆ, ಒಳ್ಳೆಯ ಪಾಠಗಳನ್ನು ಕಳಿಸಿದೆ. ಇಲ್ಲಿ ವಾಕ್ಯ ಹೇಳ್ತದೆ, ಉಪದ್ರದಿಂದ ನಮ್ಮಲ್ಲಿ ಏನು ಉಂಟಾಗ್ತದೆ ಅಂದರೆ ತಾಳ್ಮೆ ಉಂಟಾಗ್ತದೆ. ಎಷ್ಟೋ ಸಮಯದಲ್ಲಿ ಎಷ್ಟೋ ವಿಷಯಗಳಲ್ಲಿ ನಮಗೆ ತಾಳ್ಮೆ ಇರೋದಿಲ್ಲ. ಆದರೆ ಯಾವಾಗ ನಮ್ಮ ಜೀವಿತದಲ್ಲಿ ಕಷ್ಟಗಳು, ಶೋಧನೆ, ಉಪದ್ರಗಳು ಬರ್ತದೋ ಆ ಸಮಯಗಳಲ್ಲಿ ಅದರಿಂದ ನಮ್ಮ ಜೀವಿತದಲ್ಲಿ ಅನೇಕ ಬದಲಾವಣೆಗಳು ಉಂಟಾಗ್ತದೆ. ನಮ್ಮ ಕ್ಯಾರೆಕ್ಟರ್ನಲ್ಲಿ, ನಮ್ಮ ಗುಣಗಳಲ್ಲಿ ಅನೇಕ ಬದಲಾವಣೆಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಅದಕ್ಕೆ ಉಪದ್ರದಿಂದ ತಾಳ್ಮೆ ಹುಟ್ಟುತ್ತದೆ. ಹಾಗೆ ತಾಳ್ಮೆ ನಮ್ಮಲ್ಲಿ ಬರುವುದರಿಂದ ನಾವು ಏನಾಗ್ತೇವೆ ಅಂದರೆ, ನಮ್ಮ ಜೀವಿತದಲ್ಲಿ ಬರುವಂತಹ ಅನೇಕ ಕಷ್ಟಗಳನ್ನು ನಾವು ಎದುರಿಸಲು ಸಿದ್ಧವಾಗ್ತೇವೆ. ಅನುಭವ ಸಿದ್ಧಿ ನಮ್ಮಲ್ಲಿ ಉಂಟಾಗ್ತದೆ. ಹಾಗೆ ನಾವು ನೋಡುವಾಗ ಅನುಭವದಿಂದ ನಮಗೆ ನಿರೀಕ್ಷಣ ಉಂಟಾಗ್ತದೆ. ನಮ್ಮ ಜೀವಿತದಲ್ಲಿ ಕಷ್ಟಗಳನ್ನು ನಾವು ಎದುರಿಸುವಾಗ, ಈ ಕಷ್ಟ ನನ್ನ ಜೀವಿತದಲ್ಲಿ ನಾನು ನೋಡಿದ್ದೇನೆ, ಆ ಕಷ್ಟದಿಂದ ದೇವರು ನನಗೆ ಬಿಡುಗಡೆ ಕೊಟ್ಟಿದ್ದಾರೆ, ಈ ಕಷ್ಟದಲ್ಲಿಯೂ ದೇವರು ನನಗೆ ಬಿಡುಗಡೆ ಕೊಡುತ್ತಾರೆಂಬ ನಿರೀಕ್ಷಣ ನಮ್ಮಲ್ಲಿ ಉಂಟಾಗ್ತದೆ. ಈ ನಿರೀಕ್ಷೆ ನಮ್ಮನ್ನು ಯಾವತ್ತೂ ಭಂಗಪಡಿಸೋದಿಲ್ಲ. ದೇವರ ಪ್ರೀತಿಯ ಕುರಿತಾಗಿ, ದೇವರ ನಡೆಸುವಿಕೆಯ ಕುರಿತಾಗಿ ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬಹುದಾಗಿದೆ. ಹಾಗಾಗಿ ಕೆಲವೊಂದು ಕಷ್ಟಗಳು ನಮ್ಮನ್ನು ನಾಶ ಮಾಡಲಿಕ್ಕೆ ಬರೋದಿಲ್ಲ. ಒಮ್ಮೆ ಯೋಚನೆ ಮಾಡಿ, ನೀವು ಯಾವುದಾದ್ರೂ ಇವತ್ತು ಎಲ್ಲ ಒಳ್ಳೆಯ ಕೆಲಸ ಮಾಡಿಯೂ ಕೂಡ ನಾನು ಕಷ್ಟದಲ್ಲಿದ್ದೇನೆ, ನಾನು ಯಾವುದೇ ತಪ್ಪನ್ನು ಮಾಡದೇ ಇದ್ರೂ ಕೂಡ ಇವತ್ತು ನಾನು ಕಷ್ಟದಲ್ಲಿದ್ದೇನೆ ಅಂತ ನೀವು ನೆನೆಸಿಕೊಳ್ಳೋದಾದರೆ, ಆ ಕಷ್ಟ ಬಂದಿರುವಂಥದ್ದು ನಿಮ್ಮನ್ನು ನಾಶಪಡಿಸೋದಿಕ್ಕಲ್ಲ, ನಿಮ್ಮನ್ನು ಶುದ್ಧಿಪಡಿಸೋದಿಕ್ಕೆ, ನಿಮ್ಮನ್ನು ಸರಿಪಡಿಸಿ ಇನ್ನೂ ಉತ್ತಮವಾದ ವ್ಯಕ್ತಿಯನ್ನಾಗಿ ನಿಮ್ಮನ್ನ ಮಾರ್ಪಡಿಸಲಿಕ್ಕೆ ಈ ಕಷ್ಟಗಳು ನಿಮಗೆ ಬಂದಿರುವಂಥದ್ದಾಗಿದೆ. ಈ ಸಮಯಗಳಲ್ಲಿ ನೀವು ದೇವರನ್ನ ನಿರೀಕ್ಷಿಸಿಕೊಳ್ಳಿ, ದೇವರ ಮೇಲೆ ನೀವು ಆತುಕೊಳ್ಳಿ. ದೇವರು ಖಂಡಿತವಾಗಿಯೂ ನಿಮ್ಮ ಪರಿಸ್ಥಿತಿಯನ್ನು ಬದಲಾಯಿಸುವವನಾಗಿದ್ದಾನೆ. ನಾವು ಯೋಸೇಫನ ಜೀವಿತವನ್ನು ಕಾಣ್ತೇವೆ. ಯೋಸೇಫನಿಗೆ ದರ್ಶನ ಉಂಟಾದ ತಕ್ಷಣವೇ ಅವನಿಗೇನಾದರೂ ಆ ಒಂದು ಪದವಿ ಸಿಕ್ಕಿದ್ರೆ ಅವನಲ್ಲಿ ಆ ಒಳ್ಳೆಯ ಗುಣಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ. ಆದರೆ ದೇವರು ಅವನನ್ನು ಹೇಗೆ ಕರ್ಕೊಂಡು ಹೋದ್ರು, ಆ ಕರ್ಕೊಂಡು ಹೋದಂಥ ವಿಧಾನಗಳನ್ನು ನಾವು ನೋಡುವಾಗ, ಮೊದಲನೇದಾಗಿ ಅವನಿಗೆ ದರ್ಶನವಾದಾಗ ತನ್ನ ಮನೆಯಲ್ಲೇ ತಿರಸ್ಕಾರವಾಯಿತು. ನಂತರ ಅವನನ್ನು ಇಷ್ಮಾಯಲರಿಗೆ ಮಾರ್ತಾರೆ. ಅಲ್ಲಿಂದ ಅವನು ಒಬ್ಬ ಮನೆಗೆ 44 ಹೆಂಡತಿಯ ಮನೆಗೆ ಗುಲಾಮನಾಗಿ ಹೋಗ್ತಾನೆ. ಅಲ್ಲಿಯೂ ಕೂಡ ಅಲ್ಲಿಂದ ಸೆರೆಮನೆಗೆ ಹೋಗ್ತಾನೆ. ಸೆರೆಮನೆಯಲ್ಲಿ ತಾನು ಇದ್ದಂತಹ ಕಾಲಗಳಲ್ಲಿ ಮಾಡದೇ ಇರುವ ತಪ್ಪುಗಳಿಗೆ ಕಷ್ಟವನ್ನು ಅನುಭವಿಸ್ತಾನೆ. ಈ ಎಲ್ಲ ಸಮಯಗಳಲ್ಲಿ ದೇವರು ಅವನನ್ನ ಒಳ್ಳೆಯ ವ್ಯಕ್ತಿಯಾಗಿ ಹಾಗೂ ಒಳ್ಳೆಯ ಒಂದು ಫಲ ಕೊಡುವಂಥ ಮರವಾಗಲಿಕ್ಕೆ ಬೇಕಾದಂತಹ ಎಲ್ಲ ವಿಧಾನದಲ್ಲಿ ಆತನನ್ನು ಸಿದ್ಧಪಡಿಸ್ತಾ ಇದ್ರು. ಇವತ್ತು ನಿಮ್ಮನ್ನ ಒಂದು ಒಳ್ಳೆಯ ಸ್ಥಾನಕ್ಕೆ ನಿಲ್ಲಿಸುವುದಕ್ಕೋಸ್ಕರವೇ ದೇವರು ನಿಮ್ಮನ್ನ ಸಿದ್ಧಪಡಿಸ್ತಾ ಇದ್ದಾರೆ. ಸಿದ್ಧಪಡುವಾಗ ಯೋಸೇಫನು ಗುಣಗುಟ್ಲಿಲ್ಲ, ಯೋಸೇಫನು ದೇವರ ಮೇಲೆ ಸಿಟ್ಟುಗೊಳ್ಳಿಲ್ಲ, ಆದರೆ ಇನ್ನೂ ಹೆಚ್ಚಾಗಿ ಆತನ ಮೇಲೆ ಭರವಸೆ ನಂಬಿಕೆನ ಇಟ್ಟುಕೊಂಡಿದ್ದನು. ಅದೇ ರೀತಿಯಾಗಿ ನಾವು ಕೂಡ ಭರವಸೆ, ನಂಬಿಕೆ, ನಿರೀಕ್ಷೆನ ಇಟ್ಟುಕೊಳ್ಳಬೇಕು. ಯೋಸೇಫನು ತನ್ನ ಜೀವಿತದಲ್ಲಿ ದೇವರಿಗೆ ಪ್ರಾಮುಖ್ಯತೆಯನ್ನು, ದೇವರಿಗೋಸ್ಕರ ಆತನು ಜೀವಿಸಿದ್ದಕ್ಕೆ ತನ್ನ ಜೀವಿತದಲ್ಲಿ ಉಂಟಾದ ದರ್ಶನವು ಯಾವ ಸಮಯದಲ್ಲಿ ನೆರವೇರ್ತಂದರೆ, ಅವನು ಒಂದು ಒಳ್ಳೆಯ ವ್ಯಕ್ತಿಯಾಗಿ ಅವನಲ್ಲಿದ್ದಂಥ ಎಲ್ಲ ಕಲ್ಮಶಗಳನ್ನು ಶುದ್ಧೀಕರಿಸಲ್ಪಟ್ಟ ಮೇಲೆ ಅವನು ಪ್ರೈಮ್ ಮಿನಿಸ್ಟರ್ ಆಗಿದ್ದು. ಅದಕ್ಕೂ ಮುಂಚೆ ಅವನಾಗಿದ್ದರೆ ಅವನಲ್ಲಿರುವ ಒಳ್ಳೆಯ ಗುಣಗಳನ್ನು ಕಾಣಲಿಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಇವತ್ತು ನಮಗೆ ಪೊಸಿಷನ್ ಬೇಕು, ನಮಗೆ ಎಲ್ಲ ವಿಧವಾದಂಥ ಅಧಿಕಾರ ಬೇಕು, ಆದರೆ ದೇವರು ಮನುಷ್ಯನ ಹಾಗೆ ಯೋಚನೆ ಮಾಡೋದಿಲ್ಲ. ದೇವರು ನಮಗೇನಾದರೂ ಕೊಡಬೇಕಂದ್ರೆ ಅದು ನಮಗೆ ಶಾಶ್ವತವಾಗಿ ಅದನ್ನು ನಾವು
ಹೋಲ್ಡ್ ಮಾಡುವ ರೀತಿಯಲ್ಲೇ ಕೊಡ್ತಾರೆ. ಅತಿ ಚಿಕ್ಕ ವಯಸ್ಸಿಗೆ ಕೆಲವರಿಗೆಲ್ಲ ಸಕ್ಸಸ್ ಬರುವಾಗ ಅವರಿಗೆ ಕಷ್ಟಪಡದೆ ತಮ್ಮ ಜೀವಿತದಲ್ಲಿ ಯಾವುದನ್ನು ಅವರು ಸಂಪಾದಿಸಿಕೊಳ್ತಾರೋ ಅದು ಖಂಡಿತವಾಗಿಯೂ ಅದನ್ನು ಅವರು ಉಳಿಸಿಕೊಳ್ಳಲು ಸಾಧ್ಯವಿಲ್ಲ. ಯಾರು ಕಷ್ಟಪಟ್ಟು ಅದರ ಬೆಲೆ ಗೊತ್ತಿದ್ದು ಅದನ್ನು ಪಡೆದುಕೊಂಡು ಆ ಸ್ಥಾನಕ್ಕೆ ಬಂದಿರ್ತಾರೋ ಅವರಿಗೆ ಮಾತ್ರ ಅದನ್ನು ಉಳಿಸಿಕೊಳ್ಳಲು ಸಾಧ್ಯ. ಯಾಕೆಂದರೆ ಅವರು ಆ ಮೆಟ್ಟಿಲುಗಳನ್ನು ಹತ್ತುವಾಗ ದೇವರು ತಾಳ್ಮೆ, ನಿರೀಕ್ಷಣ ಹಾಗೂ ಅವರಲ್ಲಿರುವಂತಹ ಎಲ್ಲ ಈಗೋಗಳನ್ನು ಎಲ್ಲ ತೆಗೆದುಹಾಕಿ ಶುದ್ಧೀಕರಿಸಲ್ಪಟ್ಟು ಎಲ್ಲ ವಿಧದಲ್ಲಿಯೂ ಅವರನ್ನು ಪರಿಶೀಲಿಸಿ ಅವರಿಗೆ ಒಳ್ಳೆಯ ಗುಣಗಳನ್ನು ಅವರ ಜೀವಿತದಲ್ಲಿ ಅಳವಡಿಸಿಯೇ ಅವರಿಗೆ ಉತ್ತಮವಾದ ಸ್ಥಾನ ಕೊಡ್ತಾರೆ. ಇನ್ನು ಕೆಲವರು ಸಕ್ಸಸ್ನ ಬೇಗ ಕಾಣ್ತಾರೆ, ಅಡ್ಡದಾರಿಗಳಲ್ಲಿ ಕಾಣ್ತಾರೆ. ಅದು ಯಾವುದು ಶಾಶ್ವತವಾಗಿ ಅವರಿಗೆ ನಿಲ್ಲಲಿಕ್ಕೆ ಸಾಧ್ಯವಿಲ್ಲ. ಅವರ ತಲೆಮಾರುಗಳು ಆಶೀರ್ವಾದ ಕಾಣಲಿಕ್ಕೆ ಸಾಧ್ಯವಿಲ್ಲ. ಆದರೆ ಯಾವ ಮನುಷ್ಯನು ಕಷ್ಟದಿಂದ ಪಡೆದುಕೊಳ್ತಾನೋ ಅವನು ಮಾತ್ರ ಆಶೀರ್ವಾದ ಹೊಂದುವುದಿಲ್ಲ, ಅವನ ತಲೆಮಾರುಗಳು ಕೂಡ ಆಶೀರ್ವಾದ ಹೊಂದುತ್ತದೆ. ಹಾಗಾಗಿ ನಿಮಗೀಗಿರುವ ಕಷ್ಟ ನಿಮ್ಮ ಮಕ್ಕಳು ಅನುಭವಿಸೋದಿಲ್ಲ. ನೀವು ಹಾದು ಬಂದಂತಹ ಪ್ರಯಾಣಗಳಲ್ಲಿ ನಿಮ್ಮ ಮಕ್ಕಳು ಹೋಗುವಂತಹ ಅವಶ್ಯಕತೆ ಇಲ್ಲ. ನಾವು ನೋಡ್ತೇವೆ, ಇಸ್ರಾಯೇಲರು ತುಂಬ ಕಷ್ಟಪಟ್ಟು ಕಾನಾನ್ ದೇಶಕ್ಕೆ ಬರ್ತಾರೆ, ಆದರೆ ಅವರ ಮಕ್ಕಳು ಅದೇ ರೀತಿಯಾದ ಪ್ರಯಾಣಗಳನ್ನು ಮಾಡಲಿಲ್ಲ. ಯಾಕೆಂದರೆ ನೀವು ಯಾವುದನ್ನು ಜಯಿಸ್ತಿರೋ ನಿಮ್ಮ ಮಕ್ಕಳು ಅದನ್ನು ಜಯಿಸೋ ಅವಶ್ಯಕತೆ ಇಲ್ಲ. ನೀವು ಯಾವುದರಲ್ಲಿ ಗೆಲ್ತಿರೋ ನಿಮ್ಮ ಮಕ್ಕಳು ಕೂಡ ಅದರಲ್ಲಿ ಗೆಲ್ತಾರೆ. ಹಾಗಾಗಿ ನಿಮಗೆ ಬರುವಂಥ ಈ ಶೋಧನೆ ಕಷ್ಟಗಳಲ್ಲಿ ದೇವರನ್ನು ನೀವು ನಿರೀಕ್ಷಿಸುವುದಾದರೆ ನೀವು ದೇವರ ಆ ಬಲವನ್ನು, ದೇವರ ಕಾರ್ಯವನ್ನು ನಿಮ್ಮ ಜೀವಿತದಲ್ಲಿ ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಮತ್ತೆ ನಾವು ನೋಡುವುದಾದರೆ 1 ಪೇತ್ರನ ಪತ್ರಿಕೆ 4ನೇ ಅಧ್ಯಾಯ 1ನೇ ವಚನವನ್ನು ನಾವು ಓದಿಕೊಳ್ಳೋಣ. ಕ್ರಿಸ್ತನು ಶರೀರದಲ್ಲಿ ಬಾಧೆ ಪಟ್ಟಿದ್ದರಿಂದ ನೀವು ಸಹ ಆತನಿಗಿದ್ದ ಭಾವವನ್ನೇ ಹಿಡಿದುಕೊಳ್ಳಿರಿ. ಯಾಕೆಂದರೆ ಶರೀರದಲ್ಲಿ ಬಾಧೆ ಪಟ್ಟವನು ಪಾಪದ ವಶದಿಂದ ತಪ್ಪಿಸಿಕೊಂಡವನಾಗಿ ಉಳಿದಿರುವ ತನ್ನ ಜೀವಮಾನ ಕಾಲದಲ್ಲಿ ಇನ್ನು ಮನುಷ್ಯರ ಅಭಿಲಾಷೆಗಳ ಪ್ರಕಾರ ಬದುಕದೆ ದೇವರ ಚಿತ್ತದ ಪ್ರಕಾರ ಬದುಕುವುದಕ್ಕೆ ಪ್ರಯತ್ನ ಮಾಡುವನು. ಇಲ್ಲಿ ವಾಕ್ಯ ನಮಗೆ ಎಷ್ಟು ಸುಂದರವಾಗಿ ತಿಳಿಯಪಡಿಸ್ತಾ ಇದೆ. ಕ್ರಿಸ್ತನು ಶರೀರದಲ್ಲಿ ಬಾಧೆ ಪಟ್ಟಿದ್ದರಿಂದ ನೀವು ಸಹ ಆತನಿಗಿದ್ದ ಭಾವವನ್ನೇ ನಾವು ಕೂಡ ಹಿಡಿದುಕೊಳ್ಳಬೇಕಾಗ್ತದೆ. ಈ ಶರೀರವು ಬಾಧೆ ಪಡುವಾಗ ನಾವು ಪಾಪದ ವಶದಿಂದ ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ ಮತ್ತು ನಾವು ಉಳಿದಿರುವಂಥ ನಮ್ಮ ಜೀವಕಾಲದಲ್ಲಿ ನಾವು ಮನುಷ್ಯರಿಗೋಸ್ಕರ ಮನುಷ್ಯರ ಅಭಿಲಾಷೆಗಳಿಗೆ ಬದುಕದೆ ದೇವರ ಚಿತ್ತದ ಪ್ರಕಾರ ನಾವು ಬದುಕಲಿಕ್ಕೆ ಸಾಧ್ಯವಾಗ್ತದೆ. ಹಾಗೆ ನಾವು ಅದಕ್ಕೋಸ್ಕರ ಪ್ರಯತ್ನ ಮಾಡ್ತೀವಿ. ಯಾವಾಗ ನಮ್ಮ ಶರೀರದಲ್ಲಿ ಅನೇಕ ಸಲ ನಾವು ನೆನೆಸ್ಕೊಳ್ತೇವೆ, ಯಾಕೆ ಈ ಬಾಧೆ ಪಡಬೇಕು, ಶರೀರದಲ್ಲಿ ನಾವು ಬಾಧೆ ಪಡುವಾಗಲೇ ನಾವು ಪಾಪದ ವಶದಿಂದ ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಯಾವ ರೀತಿಯಾದ ಬಾಧೆ ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು. ಅನೇಕ ಸಲ ನಮಗೆ ಇಷ್ಟವಾದಂಥ ವಿಷಯಗಳನ್ನು ತ್ಯಜಿಸುವಂಥದ್ದಾಗಿದೆ. ನಮಗೆ ಇಷ್ಟವಾದ ವಿಷಯಗಳನ್ನು ತ್ಯಜಿಸುವಾಗ ನಮ್ಮ ಶರೀರ, ನಮ್ಮ ಮನಸ್ಸು ಬಾಧೆಗೆ ಒಳಗಾಗ್ತದೆ ಅಲ್ವಾ. ಅದಕ್ಕೆ ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 2ನೇ ವಚನ ಹೇಳ್ತದೆ, ಪಾಪದ ಪಾಲಿಗೆ ಸತ್ತವರಾದ ನಾವು ಇನ್ನು ಅದರಲ್ಲೇ ಬದುಕುವುದು ಹೇಗೆ? ಕ್ರಿಸ್ತ ಯೇಸುವಿನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡವರಾದ ನಾವೆಲ್ಲರೂ ಆತನ ಮರಣದಲ್ಲಿ ಪಾಲುಗಾರರಾಗುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡಿದ್ದೇವೆಂದು ನಿಮಗೆ ತಿಳಿಯದು. ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಶರೀರದಲ್ಲಿ ಬಾಧೆ ಪಟ್ಟವನು ಪಾಪದಿಂದ ತಪ್ಪಿಸಿಕೊಳ್ತಾನೆ. ಈಗ ಅನೇಕ ಸಲ ನಿಮಗೆ ಯೋಚನೆ ಬರ್ತದೆ, ನೀವು ಇಷ್ಟಪಡುವಂಥ ಕಾರ್ಯಗಳನ್ನು ಮಾಡಬೇಕಂತ ನಿಮಗೆ ಅನ್ನಿಸ್ತದೆ, ಆದರೆ ಆ ಕಾರ್ಯಗಳು ದೇವರಿಗೆ ವಿರುದ್ಧವಾಗಿದೆ ಎಂದು ತಿಳಿದು ನೀವು ಅದನ್ನು ಮಾಡದೆ ಅದರ ಪಾಲಿಗೆ ನೀವು ಸತ್ತವರಾಗಿ ಕ್ರಿಸ್ತನಿಗೋಸ್ಕರ ನೀವು ಜೀವಿಸುವುದಾದರೆ ನೀವು ಪಾಪದಿಂದ ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ನೀವು ಆ ಆಲೋಚನೆಗಳನ್ನು ಸಾಯಿಸುವುದಾದರೆ, ಅದರ ವಿಷಯಗಳ ಕುರಿತಾಗಿ ನೀವು ಜಯವನ್ನು ಹೊಂದುವುದಾದರೆ, ಪಾಪದಿಂದ ತಪ್ಪಿಸಿಕೊಂಡವರಾಗಿ ನೀವು ಉಳಿದಿರುವ ಜೀವಮಾನದಲ್ಲೆಲ್ಲ ದೇವರಿಗೋಸ್ಕರವಾಗಿ ಜೀವಿಸಬೇಕು. ಮನುಷ್ಯರನ್ನು ಮೆಚ್ಚಿಸೋದಕ್ಕಿಂತ ಹೆಚ್ಚಾಗಿ ದೇವರಿಗೆ ಜೀವಿಸಬೇಕು ಅನ್ನೋ ಪ್ರಯತ್ನಗಳನ್ನು ನಾವು ಮಾಡುವವರಾಗಿದ್ದೇವೆ. ಆದ ಕಾರಣ
ಈಗ ಸ್ವಲ್ಪ ಉಂಟಾಗುವ ಕಷ್ಟ, ನಿಮಗೆ ಕಷ್ಟ ಆಗ್ತಾ ಇರ್ಬೋದು. ಅನೇಕರು ಅನೇಕ ವಿಧವಾದ ಅಡಿಕ್ಷನ್ಗಳಲ್ಲಿ ತುಂಬ ವರ್ಷಗಳಿಂದ ಇದ್ದು ಈಗ ನೀವು ಅದು ಬಿಟ್ಟಿರೋದಕ್ಕೆ ನಿಮ್ಮ ಶರೀರ ಕೆಲವೊಮ್ಮೆ ಬಾಧೆಗೊಳಗಾಗ್ಬೋದು, ನೋವಿಗೊಳಗಾಗ್ಬೋದು. ಆದರೆ ಈ ಕಷ್ಟಗಳನ್ನೆಲ್ಲ ನೀವು ಸಹಿಸಿ ಜಯಿಸುವುದಾದರೆ ನೀವು ಪಾಪದಿಂದ ತಪ್ಪಿಸಿಕೊಳ್ಳಿಕ್ಕೆ ಸಹಾಯಕವಾಗ್ತದೆ. ನಾವು ಪಾಪದಿಂದ ತಪ್ಪಿಸಿಕೊಂಡು ನಾವು ದೇವರಿಗಾಗಿ ಜೀವಿಸಬೇಕು. ಆಗ ಮಾತ್ರವೇ ನಾವು ದೇವರ ಚಿತ್ತದ ಪ್ರಕಾರ ಜೀವಿಸಲು ಸಾಧ್ಯವಾಗ್ತದೆ. ಈಗಿರುವ ನಿಮಗೆ ಕಷ್ಟವಾಗ್ತಿರ್ಬೋದು, ನಿಮ್ಮ ಇಷ್ಟ ವಸ್ತುಗಳನ್ನು ಅಥವಾ ಇಷ್ಟ ವ್ಯಕ್ತಿಗಳನ್ನು ದೇವರ ಚಿತ್ತವಿಲ್ಲವೆಂದು ತಿಳಿದು ಯಾವುದೆಲ್ಲ ನೀವು ತ್ಯಜಿಸಿದ್ದೀರೋ ಅದನ್ನೆಲ್ಲದರ ವಿಷಯದಲ್ಲೂ ನೀವು ಖಂಡಿತವಾಗಿಯೂ ದೇವರಿಂದ ಆಶೀರ್ವಾದವನ್ನು ಹೊಂದಿಕೊಳ್ತೀರ. ನೀವು ನನಗಿಷ್ಟ ಇದೆ, ನನ್ನ ಶರೀರಕ್ಕೆ ಇದು ಇಷ್ಟ ಇದೆ ಅಂತ ಹೇಳಿ ನೀವು ಅದನ್ನು ಅನುಸರಿಸುವುದಾದರೆ ಪಾಪದಲ್ಲಿ ಬಿದ್ದು ದೇವರ ಚಿತ್ತಕ್ಕೆ ವಿರುದ್ಧವಾಗಿ ಪಾಪಗಳನ್ನು ಮಾಡಿ ಕಷ್ಟಗಳನ್ನು ಮತ್ತೆ ನೀವೇ ಅನುಭವಿಸಬೇಕಾಗ್ತದೆ ಸಹೋದರ ಸಹೋದರಿಯರೇ. ಹಾಗಾಗಿ ದೇವರ ಕರಗಳಿಗೆ ನಿಮ್ಮ ಮನಸ್ಸುಗಳನ್ನು, ನಿಮ್ಮ ಚಿಂತನೆಗಳನ್ನು ಒಪ್ಪಿಸಿಕೊಡಿರಿ. ನಾವು ಈಗ ಸ್ವಲ್ಪ ಕಾಲ ಶರೀರದಲ್ಲಿ ಬಾಧೆ ಪಡುವುದಾದರೆ ನಾವು ಪಾಪದಿಂದ ತಪ್ಪಿಸಿಕೊಳ್ಳಲು ಸಹಾಯಕರವಾಗ್ತದೆ. ಹಾಗೆ ನಾವು ನೋಡುವುದಾದರೆ ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 2-4 ವಚನವನ್ನು ಓದಿಕೊಳ್ಳೋಣ. ನನ್ನ ಸಹೋದರರೇ, ನಿಮ್ಮ ನಂಬಿಕೆಗೆ ಆಗುವ ಪರಿಶೋಧನೆಯು ತಾಳ್ಮೆಯನ್ನುಂಟು ಮಾಡುತ್ತದೆಂದು ತಿಳಿದು ನೀವು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವಾದುದೆಂದು ಎಣಿಸಿರಿ. ಆ ತಾಳ್ಮೆಯು ಸಿದ್ಧಿಗೆ ಬರಲಿ, ಆಗ ನೀವು ಶಿಕ್ಷಿತರು, ಸರ್ವಗುಣ ಉಳ್ಳವರು, ಏನೂ ಕಡಿಮೆ ಇಲ್ಲದವರು ಆಗುವಿರಿ. ಇಲ್ಲಿ ನಮಗೆ ವಾಕ್ಯ ತಿಳಿಯಪಡಿಸ್ತಾ ಇದೆ. ರೋಮಾಪುರದವರೆಗೆ ಬರೆದ ಪತ್ರಿಕೆಯಲ್ಲೂ ಕೂಡ ಇದೇ ವಾಕ್ಯ ನಮಗೆ ನಾವು ಓದಿದೆವು. ಏನಂದರೆ ನಮ್ಮ ನಂಬಿಕೆಗೆ ಆಗುವಂಥ ಪರಿಶೋಧನೆ ನಮಗೆ ತಾಳ್ಮೆ ಉಂಟು ಮಾಡ್ತದೆ. ನಮಗೆ ನಾನಾ ವಿಧವಾದ ಕಷ್ಟದಲ್ಲಿ ಬಿದ್ದು ಇರುವಾಗ ನಾವು ಅದನ್ನು ಆನಂದಕರವೆಂದು ನಾವು ಹೇಳಿಸಬೇಕು. ಇವತ್ತು ನಿಮಗೆ ಅನೇಕ ಹಿಂಸೆ, ಅಪಮಾನ, ನಿಂದನೆಗಳಲ್ಲಿ ನೀವು ಹಾದು ಹೋಗ್ತಾ ಇರ್ಬೋದು. ಆದರೆ ಅದನ್ನೆಲ್ಲ ನೀವು ಆನಂದಕರವಾದುದಂತ ಎಣಿಸುವಾಗ ನಿಮ್ಮ ತಾಳ್ಮೆ ಏನಾಗ್ತದೆ, ಸಿದ್ಧಿಗೆ ಬರ್ತದೆ. ನೀವು ಆಗಲೇ ವಾಕ್ಯ ತಿಳಿಸಿದ ಪ್ರಕಾರ ಶಿಕ್ಷಿತರು ಮತ್ತು ಸರ್ವ ಸುಗುಣ ಉಳ್ಳವರು, ಏನೂ ಕಡಿಮೆ ಇಲ್ಲದವರು ಆಗ್ತೀರಾ. ಹಾಗೆ ನೀವು ಆಗುವಾಗ ದೇವರಿಂದ ಉಪಯೋಗಿಸಲ್ಪಡ್ತೀರಾ. ದೇವರಿಗಾಗಿ ಮಹಿಮೆ ಉಳ್ಳ ಜೀವಿತವನ್ನು ನಡೆಸಲಿಕ್ಕೆ ಸಾಧ್ಯವಾಗ್ತದೆ. ನೀವು ಸಾಕ್ಷಿಯಾಗಿ ಜೀವಿಸಲಿಕ್ಕೆ ಸಾಧ್ಯವಾಗ್ತದೆ. ಹಾಗಾಗಿ ನೀವು ಬರುವಂಥ ಕಷ್ಟಗಳು, ನಿಮ್ಮ ನಂಬಿಕೆ ಆಗುವ ಪರಿಶೋಧನೆಗಳಲ್ಲಿ ಸೋತು ಹೋಗದೆ ದೇವರನ್ನು ದೃಷ್ಟಿಸಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಅದೇ ರೀತಿಯಾಗಿ ಕೊನೆಯದಾಗಿ ಒಂದು ವಚನವನ್ನು ಓದಿಕೊಳ್ಳೋಣ. ಕೀರ್ತನೆಗಳು 119ನೇ ಅಧ್ಯಾಯ 67ನೇ ವಚನ ಓದಿಕೊಳ್ಳೋಣ. ಕಷ್ಟಾನುಭವಕ್ಕಿಂತ ಮುಂಚೆ ತಪ್ಪಿ ಹೋಗುತ್ತಿದ್ದೆನು, ಈಗಲಾದರೂ ನಿನ್ನ ನುಡಿಗಳನ್ನು ಕೈಗೊಳ್ಳುತ್ತೇನೆ. ನೀನು ಒಳ್ಳೆಯವನು, ಒಳ್ಳೆಯದನ್ನು ಮಾಡುವವನು ಆಗಿದ್ದಿ, ನಿನ್ನ ನಿಬಂಧನೆಗಳನ್ನು ನನಗೆ ಬೋಧಿಸು. ಇಲ್ಲಿ ವಾಕ್ಯ ಎಷ್ಟು ಸುಂದರವಾಗಿ ತಿಳಿಯಪಡಿಸ್ತಾ ಇದೆ ಅಂದರೆ, ಕಷ್ಟಾನುಭವ ನನ್ನ ಜೀವಿತದಲ್ಲಿ ಬರೋದಕ್ಕಿಂತ ಮುಂಚೆ ನನ್ನ ಇಷ್ಟದ ಪ್ರಕಾರವಾದ ಜೀವಿತವನ್ನು ನಡೆಸಿ ನಾನು ತಪ್ಪಿ ಹೋಗಿದ್ದೆ. ಆದರೆ ಈಗ ನಿನ್ನ ನುಡಿಗಳನ್ನು ನಾನು ಕೈಗೊಳ್ಳುತ್ತಿದ್ದೇನೆ. ಕೆಲವೊಮ್ಮೆ ಯಾಕೆ ನಾವು ಕಷ್ಟದಲ್ಲಿ, ಸಫರಿಂಗಲ್ಲಿ ಹಾದು ಹೋಗಬೇಕಾಗ್ತದೆ ಅಂದರೆ, ದೇವರ ನುಡಿಗಳನ್ನು ಕೈಗೊಳ್ಳೋದಕ್ಕೋಸ್ಕರನೇ ಕೆಲವೊಂದು ಕಷ್ಟಗಳು ನಮ್ಮ ಜೀವಿತದಲ್ಲಿ ಬರ್ತದೆ. ಇದು ನನಗೆ ಆದಂಥ ಅನುಭವವೂ ಕೂಡ ಆಗಿದೆ. ಎಷ್ಟೋ ಸಮಯದಲ್ಲಿ ದೇವರ ನುಡಿಗಳನ್ನು ನಾವು ಕೈಗೊಳ್ಳದೆ ದೇವರಿಂದ ದೂರ ಇರುವಾಗ ಕೆಲವೊಂದು ಪರಿಸ್ಥಿತಿಗಳು, ಕೆಲವೊಂದು ಕಷ್ಟದ ಅನುಭವಗಳು ಏನುಂಟು ಮಾಡ್ತದೆ ಅಂದರೆ, ದೇವರ ಪ್ರೀತಿಯ ಕುರಿತಾಗಿ ನಮಗೆ ರಿಯಲೈಸ್ ಮಾಡಿಸ್ತದೆ. ದೇವರ ಪ್ರೀತಿ ಎಷ್ಟು ಅಗಮ್ಯವಾದದ್ದು, ಎಷ್ಟು ಅಪಾರವಾದದ್ದು ಎಂದು ನಮಗೆ ತಿಳಿಯಪಡಿಸ್ತದೆ. ಹಾಗಾಗಿ ಕೆಲವೊಮ್ಮೆ ಕಷ್ಟಗಳು ಬರುವಾಗ ದೇವರ ಪ್ರೀತಿ ಏನೆಂದು ನಮಗೆ ಗೊತ್ತಾಗ್ತದೆ. ಹಾಗೆ ನಮ್ಮನ್ನು ಆತ್ಮೀಕವಾದ ದಾರಿಯಲ್ಲಿ ಆತನ ನುಡಿಗಳನ್ನು ಕೈಗೊಳ್ಳುವಂತೆಯೂ ಕೂಡ ಕೆಲವೊಂದು ಕಷ್ಟಗಳು ನಮ್ಮ ಜೀವಿತದಲ್ಲಿ ನಮ್ಮನ್ನು ಸಿದ್ಧಪಡಿಸುವಂಥದ್ದಾಗಿದೆ, ನಮ್ಮ ನಂಬಿಕೆಯನ್ನು ಬಿಲ್ಡ್ ಮಾಡುವಂಥದ್ದಾಗಿದೆ, ನಮ್ಮನ್ನು ದೇವರಲ್ಲಿ ದೃಢವಾಗಿ ನಿಲ್ಲಿಸುವಂಥದ್ದಾಗಿದೆ. ಯೋಬನ ಜೀವಿತದಲ್ಲಿಯೂ ಕೂಡ ಕಷ್ಟ ಬಂತು. ಆದರೆ ಅವನಿಗೆ ಬಂದ ಕಷ್ಟಗಳಲ್ಲಿ ಅವನ ನಂಬಿಕೆ ಎಲ್ಲೂ ಕುಗ್ಗಿ ಹೋಗಲಿಲ್ಲ. ಅವನು ದೇವರಿಂದ ದೂರವಾಗಲಿಲ್ಲ. ಅವನ ಕಷ್ಟದಲ್ಲಿ ಇನ್ನೂ ದೇವರಿಗೆ ಹತ್ತಿರವಾಗ್ತಾನೆ. ಇನ್ನೂ ದೇವರಿಗೋಸ್ಕರವಾಗಿ ನಾನು ಜೀವಿಸಬೇಕು, ನನ್ನ ಜೀವಿತ ಇರೋದೇ ದೇವರಿಗೋಸ್ಕರ ಎಂದು ತನ್ನ ಜೀವಿತವನ್ನು ದೇವರಿಗಾಗಿಯೇ ಮುಡಿಪಾಗಿ ಇಟ್ಟಂಥ ವ್ಯಕ್ತಿ ಆತನಾಗಿದ್ದನು. ಕೆಲವೊಮ್ಮೆ ಕಷ್ಟಗಳು ನಮಗೆ ಬರುವಾಗ
ನಮ್ಮ ಜೀವಿತವನ್ನು ಸರಿಪಡಿಸಲಿಕ್ಕೆ, ನಮ್ಮ ಆತ್ಮಿಕ ಜೀವಿತವನ್ನು, ನಮ್ಮ ಪ್ರಾರ್ಥನಾ ಜೀವಿತಗಳನ್ನು ಡಿಸಿಪ್ಲಿನ್ ಮಾಡಲಿಕ್ಕೆ ಕೆಲವೊಂದು ಕಷ್ಟಗಳು ಬರ್ತದೆ. ಕಷ್ಟಗಳು ದೇವರು ಎಷ್ಟು ದೊಡ್ಡವನು, ಎಷ್ಟು ಒಳ್ಳೆಯವನು ಎಂದು ನಮಗೆ ತಿಳಿಯಪಡಿಸ್ತದೆ. ಅದಕ್ಕೆ 68ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ನೀನು ಒಳ್ಳೆಯವನು, ಒಳ್ಳೆಯದನ್ನು ಮಾಡುವವನು ಆಗಿದ್ದಿ, ನಿನ್ನ ನಿಬಂಧನೆಗಳನ್ನು ನನಗೆ ಬೋಧಿಸು. ಸೊ ಈ ಕಷ್ಟಗಳು ನಮಗೆ ದೇವರ ಒಂದು ನಿಬಂಧನೆಗಳನ್ನು, ದೇವರ ಮಹತ್ ಕಾರ್ಯಗಳನ್ನು ನಮಗೆ ತಿಳಿಸುವಂಥದ್ದಾಗಿದೆ. ಎಷ್ಟು ಒಳ್ಳೆಯ ದೇವರೆಂದು ನಾವು ತಿಳಿದುಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಈ ಕಷ್ಟಗಳು ನಮ್ಮನ್ನು ಧೈರ್ಯಪಡಿಸ್ತದೆ. ಹಾಗೂ ಈ ಕಷ್ಟಗಳು ನಾವು ದೇವರ ವಾಕ್ಯವನ್ನು ಆಧಾರ ಮಾಡಿಕೊಂಡು ದೇವರ ಮಾರ್ಗದಲ್ಲಿ ನಡೆಯುವಂತೆ ಮತ್ತು ಲೋಕದ ವಿಷಯಗಳಿಗೆ ಹೆಚ್ಚು ಒತ್ತು ಕೊಡದೆ ದೇವರಿಗಾಗಿಯೇ ಜೀವಿಸಲು ಕೆಲವೊಂದು ಕಷ್ಟಾನುಭವಗಳು ನಮ್ಮನ್ನು ಸರಿಪಡಿಸುವಂಥದ್ದಾಗಿದೆ. ಅದಕ್ಕೆ ವಾಕ್ಯದಲ್ಲಿ ಹೇಳ್ತದೆ, ಕಷ್ಟಾನುಭವಕ್ಕಿಂತ ಮುಂಚೆ ಏನಾಗಿದ್ದೇನೋ, ತಪ್ಪಿ ಹೋಗಿದ್ದೇನೋ. ಎಷ್ಟೋ ಜನರು ನೀವು ಕೂಡ ಅದೇ ರೀತಿಯಾದಂಥ ಪರಿಸ್ಥಿತಿಗಳಲ್ಲಿ ಹಾದು ಬಂದವರಾಗಿದ್ದೀರಾ. ಕಷ್ಟಾನುಭವಕ್ಕಿಂತ ಮುಂಚೆ ಪ್ರಾರ್ಥನೆ ಮಾಡ್ತಾ ಇರಲಿಲ್ಲ, ವಾಕ್ಯ ಓದ್ತಾ ಇರಲಿಲ್ಲ, ಬರೀ ಲೋಕದ ವಿಚಾರಗಳು, ಲೋಕದ ವ್ಯವಹಾರಗಳಲ್ಲಿಯೇ ಮುಳುಗಿ ಹೋಗಿರ್ತಾರೆ. ಯಾವಾಗ ಈ ಕಷ್ಟಾನುಭವಗಳು ಬರ್ತದೋ ಆಗ ನಮ್ಮನ್ನು ಈ ಕಷ್ಟಾನುಭವಗಳು ಏನನ್ನು ಉಂಟು ಮಾಡ್ತದೆ, ದೇವರ ನಿಬಂಧನೆಗಳನ್ನು ಕೈಗೊಳ್ಳುವಂತೆ ನಡೆಸುವಂಥದ್ದಾಗಿದೆ. ಸೊ ಇವತ್ತು ನಿಮ್ಮ ಮನಸ್ಸಿನಲ್ಲಿ ಇದ್ದಂಥ ಪ್ರಶ್ನೆಗೆ ದೇವರ ವಾಕ್ಯದಿಂದ ತಕ್ಕ ಉತ್ತರ ಸಿಕ್ಕಿದೆ ಎಂದು ಭಾವಿಸ್ತೇನೆ. ಹೌದು, ನಮ್ಮ ಜೀವಿತದಲ್ಲಿ ಬರುವಂಥ ಕಷ್ಟಗಳು ನಮ್ಮನ್ನು ನಾಶಪಡಿಸೋದಕ್ಕಲ್ಲ. ನಮ್ಮ ಜೀವಿತದಲ್ಲಿ ಬರುವ ಕಷ್ಟಗಳು ನಮ್ಮ ಪಾಪದ ದೆಸೆಯಿಂದ ಕೆಲವೊಂದು ಕಷ್ಟಗಳು ಬರ್ತದೆ. ಕೆಲವೊಂದು ನಮ್ಮ ನಂಬಿಕೆಯನ್ನು ದೃಢಪಡಿಸಲು, ನಮ್ಮನ್ನು ಸ್ಥಿರವಾಗಿ ನಿಲ್ಲಿಸಲು, ಸರ್ವ ಸುಗುಣವುಳ್ಳವರಾಗಿ ಮಾಡಲಿಕ್ಕೆ ಕೆಲವೊಂದು ಕಷ್ಟಗಳು ಬರ್ತದೆ. ಹಾಗೆ ಇನ್ನೂ ಕೆಲವು ಕಷ್ಟಗಳು ಯಾಕೆ ಬರ್ತದೆ ಅಂದರೆ, ದೇವರ ನುಡಿಗಳನ್ನು ನಾವು ಕೈಗೊಂಡು ನಡೆದು ದೇವರಿಗಾಗಿ ಜೀವಿಸಲು ನಮ್ಮ ಜೀವಿತದಲ್ಲಿ ಕಷ್ಟಗಳು ಬರ್ತದೆ. ಆದರೆ ಯಾವ ಕಷ್ಟಗಳು ನಿಮ್ಮನ್ನು ನಾಶಪಡಿಸಲಿಕ್ಕೆ ಬರೋದಿಲ್ಲ. ನಿಮ್ಮನ್ನು ಒಳ್ಳೆಯ ಸರ್ವ ಸುಗುಣವುಳ್ಳವನು, ಹಾಗೆ ಶಿಕ್ಷಿತರು, ಏನು ಕಡಿಮೆ ಇಲ್ಲದವರಾಗಿ ಮಾಡಿ ದೇವರಿಗೆ ಉಪಯೋಗವುಳ್ಳ ಪಾತ್ರೆಯನ್ನಾಗಿ ಮಾರ್ಪಡಿಸಲಿಕ್ಕೆ ಅನೇಕ ಕಷ್ಟಗಳು ನಮ್ಮ ಜೀವಿತದಲ್ಲಿ ಬರುವಂಥದ್ದಾಗಿದೆ. ಸೊ ದೇವರ ವಾಕ್ಯದ ಮೂಲಕ ಆಶೀರ್ವದಿಸಲಿ. ನಿಮ್ಮ ಮನಸ್ಸಿನಲ್ಲಿ ಪ್ರಶ್ನೆಗಳಿರಬಹುದು, ನನಗೆ ಯಾಕೆ ಕಷ್ಟ ಅಂತ. ಆದರೆ ಈ ವಾಕ್ಯಗಳು ನಿಮ್ಮನ್ನು ಬಲಪಡಿಸಿ ಧೈರ್ಯಪಡಿಸ್ತದೆ ಎಂದು ನಾನು ನಂಬ್ತೇನೆ. ದೇವರ ವಾಕ್ಯಗಳ ಮೂಲಕ ಆಶೀರ್ವದಿಸಲಿ. ಪ್ರಾರ್ಥಿಸೋಣ. ಪರಿಶುದ್ಧನೂ ಅತ್ಯುನ್ನತನೂ ಆದ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ಕೊಟ್ಟಂಥ ವಾಕ್ಯಕ್ಕಾಗಿ ಸ್ತೋತ್ರ ದೇವರೇ. ನಿನ್ನ ವಾಕ್ಯಗಳು ನಮ್ಮನ್ನು ಬಲಪಡಿಸುವಂಥದ್ದಾಗಿದೆ ದೇವರೇ. ಕಷ್ಟದ ಸಮಯದಲ್ಲಿ ಧೈರ್ಯಪಡಿಸುವಂಥದ್ದಾಗಿದೆ. ಈ ವಾಕ್ಯಗಳನ್ನ ಕೇಳಿದ ಸಹೋದರ ಸಹೋದರಿಯ ಹೃದಯಗಳಲ್ಲಿ ಮುಟ್ಟು ಸಂಧಿಸು ದೇವರೇ. ಅವರ ಜೀವಿತವನ್ನು ಬದಲಾಯಿಸು. ಈ ವಾಕ್ಯಗಳ ಮೂಲಕ ಅನೇಕ ವಿಷಯಗಳನ್ನು ಅವರ ಜೀವಿತದಲ್ಲಿ ಅನುಸರಿಸುವಂಥ ಹೃದಯವನ್ನು ನೀನು ಅವರಿಗೆ ಅನುಗ್ರಹಿಸಬೇಕಾಗಿ ಪ್ರಾರ್ಥಿಸ್ತೇವೆ. ಎಲ್ಲ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತಾ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆಯೇ. ಆಮೇನ್, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಗಾಡ್ ಬ್ಲೆಸ್ ಯು.